ಹಾಯ್ ಜೈ ಶ್ರೀರಾಮ್ ಎಲ್ರಿಗೂ. ಇದೊಂದು ಗಾಡಿ ನೋಡಿ. ಈ ಗಾಡಿ ಏನಂತ ಹೇಳಿದ್ರೆ ಇದು ನೋಡಿ ಯಾವ ಥರ ಇದೆ ಗಾಡಿ. ಇದು ನೋಡ್ಕೊಳ್ಳಿ ಫಸ್ಟು. ನೋಡಿ ಇಲ್ಲ ಫ್ರಂಟ್ ಡೂಮ್ ಎಲ್ಲ ಹೊಡೆದೋಗಿದೆ, ಫ್ರಂಟ್ ಎಲ್ಲ ಫುಲ್ ಕ್ರಾಚಸ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಇದು ಗಾಡಿ ಫುಲ್ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದೀನಿ. ರಿಜಿಸ್ಟ್ರೇಷನ್ ಯಾವ ಥರ ಬಂದಿದೆ ಲಾಸ್ಟಲ್ಲಿ ಇದೆ ಗಾಡಿದು. ಫಿನಿಷಿಂಗ್ ಯಾವ ಥರ ಬಂದಿದೆ, ಯಾವ ಥರ ಮಾಡಿದ್ದೀನಿ ಕೆಲಸ ನಿಮ್ಗೆ ಇಷ್ಟ ಆಯಿತಾ ಒಂದ್ಸಲ ನೋಡಿಬಿಟ್ಟು ಹೇಳಿ, ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಏನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಈ ಗಾಡಿನಲ್ಲಿ ಏನು ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅವೆಲ್ಲ ಫುಲ್ಲು ಹೊಸದಾಕಿದ್ದೀನಿ. ಮತ್ತು ಈ ಗಾಡಿಗೆ ಬಂದ್ಬಿಟ್ಟು ಇಂಜಿನ್ ಕೆಲಸ ಕೂಡ ಮಾಡಿದ್ದೀನಿ. ನೋಡಿ ಅದೇ ಗಾಡಿದು ಇಂಜಿನ್ ಸೀಸ್ ಆಗಿತ್ತು ಮತ್ತು ಕ್ಲಚ್ ಕೆಲಸ ಕೂಡ ಇತ್ತು. ಬೋರು, ಹೆಡ್ಡು, ಕ್ಯಾಂಪ್ ಶಾಫ್ಟು, ರಾಕರು, ಇಂಜಿನ್ ಬೇರಿಂಗ್ಗಳು, ಆಮೇಲೆ ಏನೇನು ಕೆಲಸ ಇತ್ತು ಪ್ರತಿಯೊಂದು ಕೆಲಸ ನೀಟಾಗಿದೆ ಇದರಲ್ಲಿ. ಪ್ಯಾಕಿಂಗ್ ಕಿಟ್ಟಿಂದ ಹಿಡಿದು ಟೈಮಿಂಗ್ ಚೆನ್ ಕಿಟ್ಟಿಂದ ಹಿಡಿದು ಎಲ್ಲನೂ ಪ್ರತಿಯೊಂದು ಕೆಲಸ ಮಾಡಿದ್ದೀನಿ ಇದರಲ್ಲಿ. ನಿಮ್ಮ ಗಾಡಿನ ಏನಾದರೂ ಈ ಥರ ಮಾಡಬೇಕಂತಿದ್ರೆ ತೊಗೊಂಬಂದುಬಿಡ್ಬೋದು. ಆ ನಂಬರ್ ನೋಡಿದ್ರಲ್ಲ ನೀವು, ಆ ನಂಬರ್ಗೆ ನಾನು ಕಾಲ್ ಮಾಡಿ. ನಿಮಗೇನಾದ್ರು ಲೊಕೇಶನ್ ಬೇಕಂತ ಹೇಳಿದ್ರೆ ನಾನು ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿದ್ರೆ ನಿಮ್ಗೆ ಲೊಕೇಶನ್ ಕಳಿಸ್ಕೊಡ್ತೀನಿ. ನೋಡಿ ಆ್ಯಕ್ಚುಲಿ ಈ ಡೂಮ್ ಎಲ್ಲ ಹೊಡೆದೋಗಿತ್ತು ಇದರಲ್ಲಿ. ಡೂಮು ಮತ್ತು ಇವಾಗೇನು ಇದು ಪೇಂಟಿಂಗ್ ಐಟಮ್ ಮಾಡಿಸ್ತಾ ಇದ್ದೀರಾ, ಈ ಸೈಡ್ ಶೀಲ್ಡ್ಗಳು ಮತ್ತು ಇದು ನೋಡಿ ಹ್ಯಾಂಡಲು ಮತ್ತು ಕ್ಯಾರಿಯರು, ಈ ಡ್ರಮ್ಮು, ಆಮೇಲೆ ಫೋರ್ಕು ಎಲ್ಲನೂ ಪ್ರತಿಯೊಂದು ಪೇಂಟಿಂಗ್ ಮಾಡಿಸಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಈ ಟೈರ್ ಎಲ್ಲ ಹೊಸದೇ ಇತ್ತು, ಸೊ ಟೈರ್ ಅದೇ ಹಾಕಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಇದು ಸಿಲ್ವರ್ ಕಲರ್ ಇತ್ತು ಗಾಡಿ. ನೋಡಿ ಈ ಥರ ಬ್ಲ್ಯಾಕ್ ಕಲರ್ ಮಾಡಿದ್ದೀನಿ. ಫಿನಿಷಿಂಗ್ ಯಾವ ಥರ ಬಂದಿದೆ ನೀವು ನೋಡ್ಕೊಂಡು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂತ. ನಿಮ್ಮ ಗಾಡಿನ ಮಾಡಬೇಕಂದ್ರೆ ತೊಗೊಂಬನ್ನಿ. ಹಾಗೆ ನನಗೆ ಕಮೆಂಟ್ ಮೂಲಕ ತಿಳಿಸಲೇಬೇಕು ನೀವು ಈ ಗಾಡಿ ಯಾವ ಥರ ಬಂದಿದೆ ಅಂತ. ಯಾಕಂದರೆ ಇದಾದಮೇಲೆ ನಾನು ಇನ್ನೊಂದು ಆ್ಯಕ್ಟಿವ್ 125 ಕೂಡ ಬಿಚ್ಚಿದ್ದೀನಿ. ಅದು ಕೂಡ ನಿಮಗೆ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋಗೆ ನಾನು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋನ ಆ್ಯಕ್ಟಿವ್ 125 ನೋಡಿ. ಟೈಲ್ಯಾಂಪೆಲ್ಲ ಅಂದರೆ ಟೈಲ್ಯಾಂಪೆಲ್ಲ ನಾನು ಚೇಂಜ್ ಮಾಡಿಲ್ಲ. ಆ್ಯಕ್ಚುಲಿ ಒಳಗಡೆ ಮೇಲೆಗಡೆ ಕವರ್ ಮಾತ್ರ ಚೇಂಜ್ ಮಾಡಿದ್ದೀನಿ. ಟೈಲ್ಯಾಂಪ್ ಕವರ್ ಮಾತ್ರ ಚೇಂಜ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಬ್ಲಾಕ್ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ ಪ್ರತಿಯೊಂದು ಅಂದರೆ ಮಡ್ ಗಾರ್ಡ್ ಸಮೇತ ಎಲ್ಲ ಹೊಸದಾಕಿದ್ದೀನಿ. ಎಲ್ಲ ಹೊಸದಾಕಿರೋದು. ಈ ಗಾಡಿಗೆ ಬಿಲ್ ಏನಾಯಿತು ಅಂತ ನೀವೇನಾದರೂ ಕೇಳಿದ್ರೆ ಬಿಲ್ಲು ಬಂದುಬಿಟ್ಟು ಗಾಡಿ ಮೇಲೆ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈ ಸೈಲೆನ್ಸರ್ ಎಲ್ಲ ಪೌಡ್ರ್ ಕೋಟಿಂಗ್, ಅಂದರೆ ಸೈಲೆನ್ಸರ್ ಪೌಡ್ರ್ ಕೋಟಿಂಗ್ ಮಾತ್ರ ಅಲ್ಲ, ಈ ಸೈಲೆನ್ಸರ್ ಕ್ಲೀನಿಂಗ್ ಕೂಡ ಮಾಡಿ ಪೌಡ್ರ್ ಕೋಟಿಂಗ್ ಮಾಡಿರೋದು. ಫಸ್ಟು ಸೈಲೆನ್ಸರ್ ಕ್ಲೀನ್ ಮಾಡಿಸ್ಬಿಟ್ಟು ಅದಾದಮೇಲೆ ಪೌಡ್ರ್ ಕೋಟಿಂಗ್ ಮಾಡಿರೋದು. ಇವಾಗ ಒಂದೊಂದು ಗಾಡಿಗೆ ಒಂದೊಂದು ಥರ ಆಗುತ್ತೆ. ಇವಾಗ ಬರೀ ಪೇಂಟಿಂಗು ಸರ್ವಿಸಿಂಗ್ ಕೆಲಸ ಆ ಥರ ಏನಾರಿದ್ದರೆ ಅದರಲ್ಲಿ ಗಾಡೀಲಿ ಏನೇನು ಹೊಡೆದೋಗಿದೆ, ಏನೇನು ಚೇಂಜ್ ಮಾಡಬೇಕು ಅದರ ಮೇಲೆ ಕಾಸ್ಟ್ ಆಗುತ್ತೆ. ಬರೀ ಪೇಂಟಿಂಗ್ ಮಾತ್ರ ಮಾಡಬೇಕಂತ ಹೇಳಿದ್ರೆ ಅದು ಕೂಡ ಬೇರೆ ಥರ ಕಾಸ್ಟ್ ಆಗುತ್ತೆ. ಸರಿ, ನಿಮಗೇನೇ ಇನ್ಫಾರ್ಮೇಷನ್ ಇದ್ದರೂ ನನಗೆ ಫೋನ್ ಮಾಡಿ ನೀವು ಕೇಳ್ಬೋದು, ಇಲ್ಲ ಮೆಸೇಜ್ ಕೂಡ ಮಾಡ್ಬೋದು. ನೀವು ಕಮೆಂಟ್ ಮೂಲಕ ತಿಳಿಸ್ತೀನಿ ನಿಮಗೆ ಬೇಕಾದರೆ. ನೀವೇನಾದ್ರು ಮೆಸೇಜ್ ಮಾಡಿದ್ರೆ ನನಗೆ. ಮತ್ತು ಈ ಗಾಡಿ ನೀವು ನೋಡ್ಕೊಂಡು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಬಾಯ್.